ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೊಲ್ಲಾಪುರ ಕನೇರಿ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಮೇ 16ರಿಂದ ಜೂನ್ 30ರವರೆಗೆ ಉಚಿತವಾಗಿ ಎಂಜಿಯೋಗ್ರಫಿ ಎಂಜಿಯೋಪ್ಲಾಸ್ಟಿ ಬೈಪಾಸ್ ಸರ್ಜರಿ ಮಾಡಿಕೊಡಲಾಗುವುದು ಎಂದು ಅದೃಶ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹೇಳಿದರು. ಕೊಲ್ಹಾಪುರ ಕನ್ಹೇರಿ ಮಠದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಜನರು ಹೃದಯ ರೋಗದಿಂದ ಬಳಲುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಹೃದ್ರೋಗ ರೋಗಿಗಳಿಗೆ ಇನ್ನು ಮುಂದೆ ಆಂಜಿಯೋಗ್ರಾಫಿ ಜೊತೆಗೆ ಅತ್ಯಾಧುನಿಕ ಹೃದಯ ಚಿಕಿತ್ಸೆಯು ಉಚಿತವಾಗಿ ನಡೆಯಲಿದೆ. ಸಿದ್ದಗಿರಿ ಆಸ್ಪತ್ರೆಯಲ್ಲಿ 16 ಮೇಯಿಂದ ಜೂನ್ 30ರವರೆಗೆ ಉಚಿತವಾಗಿ ಆಂಜಿಯೋಗ್ರಾಫಿ, ಆಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ ಮಾಡಿಕೊಡಲಾಗುವುದು. ಪ್ರತಿ ವರ್ಷದಲ್ಲಿ ಸಾಕಷ್ಟು ರೋಗಿಗಳಿಗೆ ಇದು ಅನುಕೂಲವಾಗಲಿದೆ ಎಂದರು. ದೇಶದೊಳಗ ಮೊಟ್ಟ ಮೊದಲನೇ ಹೆಜ್ಜೆ ರೊಕ್ಕಿದ್ದವ್ರಿಗೆ ಸಹಿತ ಎಂಜಿಯೋಪ್ಲಾಸ್ಟಿ ಬರೀ 40ರಿಂದ 50 ಸಾವಿರ ಮಾಡಿಕೊಟ್ಟು ಬಿಡ್ತೀವಿ. ಅವ್ರು ಅವತ್ತು ಅಥವಾ ಮರುದಿವ್ಸ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಇಲ್ದವ್ರಿಗೆ ಆಯ್ತು, ಇದ್ದವ್ರಿಗೂ ಸಹಿತ ಒಂದೊಂದ್ಸಾರಿ BPL ದಾಗ ಕೂಡುದಿಲ್ಲ, ಆದ್ರೆ ಹಣ ಇರುದಿಲ್ಲ ಅವ್ರ ಹತ್ರ. ಅಂಥವ್ರ ಸಲುವಾಗಿ ಶ್ರೀಮಂತರಿದ್ದವ್ರು ಏನ್ ಬೇಕಾದ್ರಲ್ಲಿ ಮಾಡ್ಕೊಂತಾರ ಮತ್ ಬೇರೆ ಅದನ್ನು ಸಹಿತ ನಮ್ ಡಾಕ್ಟರ್, ಯಾಕಂದ್ರೆ ಅವ್ರು ಇಲ್ಲೇ ಇರೋದ್ರಿಂದ ಅವ್ರಂತಾರ ಎಷ್ಟು ನಾ ಬ್ಯಾಸರ ಮಾಡ್ಕೊಳಂಗಿಲ್ಲ, ಎಷ್ಟು ಮಂದಿ ಬರ್ತಾರ ಅವರು ಹಳ್ಳಿಯೊಳಗ ಬೆಳೆದ ದೊಡ್ಡವರಾಗ್ಯಾರ. ಈ ಕಡೆ ಧಾರಾಶಿವ ಡಿಸ್ಟ್ರಿಕ್ಟ್ ಒಳಗ ಮತ್ತ ಕೃಷಿ ಕುಟುಂಬದಿಂದಾನ ಬಂದಾರ. ಹಳ್ಳಿಯ ವೇದನೆಗಳಿಗೆ ಏನು ಅನ್ನೋದು ಈ ನಮ್ಮ ಮಂದಿಗೆಲ್ಲ ಪಕ್ಕ ಗೊತ್ತಿರೋದ್ರಿಂದ ನಮಗೂ ಇಂಥವ್ರು ಬೇಕಾಗಿತ್ತು, ಅಂಥವ್ರು ಸಿಕ್ಕಾರ. ಆದ್ರಿಂದ ಇದ್ರ ಅನುಕೂಲ ಆಗತ್ತ. ಇದನ್ನು ತಾವು ಇದ್ರವರೆಗೆ ಮುಟ್ಸಿದ್ರಿ ಅಂತಂದ್ರ ತುಂಬಾ ಜನರಿಗೆ ಹೆಲ್ಪ್ ಆಗತ್ತ. ಜೂನ್ 30ರವರೆಗೆ ಎಂಜಿಯೋಗ್ರಾಫಿನೂ ಫ್ರೀ ಐತಿ. ನಮ್ಮಲ್ಲಿ ಎಂಜಿಯೋಗ್ರಾಫಿ ಫ್ರೀನ ಐತಿ, ಎಲ್ಲರಿಗೂ ಫ್ರೀ ಐತಿ. ಬಡವ್ರು ಇರ್ಲಿ ಶ್ರೀಮಂತರಿರ್ಲಿ ಎಂಜಿಯೋಗ್ರಾಫಿ ಫ್ರೀ ಐತಿ. ಆಮೇಲೆ ಎಂಜಿಯೋಪ್ಲಾಸ್ಟಿ ಮಾಡೋದಿತ್ತು ಅಂತಂದ್ರ ಬಡತನ ರೇಖೆ ಕೆಳಗಿದ್ದವ್ರಿಗೆ ಫ್ರೀ. ಆಮೇಲೆ ಮೇಲಿದ್ದವ್ರಿಗೆ 30% ಕನ್ಸೆಷನ್ ಇರ್ತೈತಿ ಗವರ್ಮೆಂಟ್, ಅದು ಆಗತ್ತ. ಅದನ್ನು ಸಹಿತ ಮಾಡ್ಕೊಳ್ಳ 30ರವರೆಗೆ ನಾವು ನಮ್ಮ ರಿಸ್ಕ್ ಮ್ಯಾಗ ಅದನ್ನ ಫ್ರೀ. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಗಣೇಶ್ ಇಂಗಳೆ ಮಾತನಾಡಿ, ಬೆಂಗಳೂರು ಪ್ರದೇಶದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಹೃದಯ ರೋಗಿಗಳಿಗೆ ಒಂದೇ ಸೂರಿನಡಿ ಸೇವೆಗಳನ್ನ ಒದಗಿಸಲು ನಾವು ಉದ್ದೇಶಿಸಿದ್ದೇವೆ. ಬದಲಾಗಿರುವ ಜೀವನಚರಿಯಿಂದ ಹೃದ್ರೋಗಿ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆಯಾ. ಯುವಕರು ಕೂಡ ಹೃದ್ರೋಗ ಎದುರಿಸುತ್ತಿದ್ದಾರೆ. ಇಂದು ಹೃದ್ರೋಗಿಗಳಿಗೆ ಸುಧಾರಿತ ಚಿಕಿತ್ಸೆ ನೀಡುವುದು ಒಂದು ಸಂಕೀರ್ಣ ವಿಷಯವಾಗಿದೆಯಾ. ಇಂದು ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಕರೋನರಿ, ಚಂದ್ರಯೋಗ್ರತಿ ಕರೋನರಿ, ಜಿಂಜಿಯೋಪ್ಲಾಸ್ಟಿ, ಫೆರಿಫೆರಲ್ ಇಂಟರ್ವೆನ್ಷನ್, ರಿನಲ್ ಆಂಜಿಯೋಗ್ರಾಫಿ, ಆಂಜಿಯೋಪ್ಲಾಸ್ಟಿ, ಪರ್ಮನೆಂಟ್ ಫೇಸ್ ಮೇಕರ್ ಅಳವಡಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ರಚನಾತ್ಮಕ ಹೃದಯದ ಮಧ್ಯಸ್ಥಿಕೆಗೆ ಅಗತ್ಯವಾದ ಚಿಕಿತ್ಸೆಯನ್ನ ಸಹ ಒದಗಿಸಲಾಗುತ್ತದೆ. ಇದಲ್ಲದೆ ASD, PDI, VSD चिकित्से ಮತ್ತು हृदय चिकित्सेयನ್ನ सह ನೀಡಲಾಗುತ್ತದೆ ಎಂದರು. हृदयामधले जे होल आहेत त्याच्यामध्ये शुद्ध आणि अशुद्ध रक्त या दोघांचं मिक्सचर होऊन नंतर कालांतराने लंगचे प्रेशर वाढतात. त्या कॉम्प्लिकेशन मध्ये परत हार्ट लंग ट्रान्सप्लांटेशन शिवाय दुसरे पर्याय उपलब्ध राहत नाही. हे होऊ नये म्हणून विदिन अ स्पेसिफाईड टाइम लवकरात लवकर हे डायग्नोज करून क्लोज केल्यानंतर अशा पद्धतीचे रुग्ण नंतर नॉर्मल इंडिव्हिज्युअल सारखं लाईफ जगू शकतात. एस्पेशली इन पीडियाट्रिक पॉप्युलेशन VSD क्लोजर, PDA क्लोजर करणं महत्त्वाचं आहे आणि त्यांचं डायग्नोसिस होऊन त्यांना ट्रीटमेंटसाठी गाईड करणं महत्त्वाचं आहे. प्रिव्हियसली या सर्व होलसाठी असणारी ट्रीटमेंट जी उपलब्ध होती त्याच्यामध्ये सर्जिकल क्लोजर हा एक ऑप्शन होता. आता सर्जिकल क्लोजरच्या ऐवजी सुटेबल डिव्हाइसेस जे आहेत, सुटेबल होल्स जे आहेत त्याच्यासाठी डिव्हाइस क्लोजर ट्रान्स कॅथेटरनं कसल्याही प्रकारचं मोठं इन्सिजन आणि सर्जरी न करता पॉसिबल आहे आणि ते आपण चालू केलेलं आहे. काही पेशंटमध्ये ASD असो अथवा दुसरे कुठले डिफेक्ट असो, अशा पेशंटमध्ये हृदयाचा हार्ट रेट कमी जास्त होणं ही एक संभावना असते. त्यासोबत स्ट्रक्चरली नॉर्मल हार्ट ज्यांचं आहे अशा पेशंटचे हृदयाचा जो रेट आहे काही जणांचा अतिशय फास्ट असतो, काही जणांचा इरेग्युलर असतो. अशा पद्धतीच्या पेशंटला आपण EP स्टडी करून जी काही स्पेसिफाईड रिक्वायर्ड ट्रीटमेंट आहे जसे की रेडिओ फ्रिक्वेन्सी अब्लेजन आहे,
आणि या पद्धतीनं ज्यांच्यासाठी लागणारी मेडिसिन्स आहेत या सर्व पद्धतीची सुविधा आपण आपल्या हॉस्पिटलमध्ये चालू केलेली आहे आणि ती सुविधा गव्हर्नमेंटच्या स्कीममध्ये पण इन्क्लूड आहे, बोथ इन गव्हर्नमेंट ऑफ महाराष्ट्र अँड गव्हर्नमेंट ऑफ कर्नाटका. आपल्याकडे गोव्याचे पण रुग्ण येत आहेत आणि ज्यांना अफोर्डेबिलिटी आहे त्यांच्यासाठी अफोर्डेबिलिटी कॅटेगरीमध्ये पण आपण सुविधा चालू केलेली आहे. ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಪ್ರಕಾಶ್ ಭರಮಗೌಡ ಮಾತನಾಡಿ, ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಜೂನ್ 30ರವರೆಗೆ ಆಂಜಿಯೋಗ್ರಾಫಿ ಜೊತೆಗೆ ಎಲ್ಲ ರೀತಿಯ ಹೃದಯಕ್ಕೆ ಸಂಬಂಧಿಸಿದ ಚಿಕಿತ್ಸೆಯನ್ನ ಉಚಿತವಾಗಿ ನೀಡಲಾಗುವುದು ಎಂದರು. ಬೆಂಗಳೂರುವರೆಗೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದು ಸಿದ್ದಗಿರಿ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಏಕಮ ಹಾಸ್ಪಿಟಲ್. ಬಹಳಷ್ಟು ಪ್ರೈವೇಟ್ ಹಾಸ್ಪಿಟಲ್ मध्ये ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಅವ್ರ ಕಡೆ ಈ ಟ್ರೀಟ್ಮೆಂಟ್ ಕೊಡೋ ಕಾರ್ಡಿಯಾಲಜಿಸ್ಟ್ ಇರಲ್ಲ. ಅವರು ಪುಣೆ ಅಥವಾ ಬೆಂಗಳೂರಿಂದ ಯಾರನ್ನಾದ್ರೂ ಕರೆಸಿ ಮಾಡಿಸ್ತಾರೆ. ನಮ್ಮ ಗಣೇಶ್ ಇಂಗ್ರೆ ಸರ್ 6-7 ವರ್ಷದಿಂದ ನಾರಾಯಣ ಹೃದಯದಾಗ ಇದೇ ಕೆಲಸ ಮಾಡಿ, ಸೊ ನಾರ್ಮಲ್ ಆಂಜಿಯೋಗ್ರಾಫಿ ಆಂಜಿಯೋಪ್ಲಾಸ್ಟಿ ನಮ್ಮಲ್ಲಿ ಆಗೇ ಆಗ್ತವೆ. ಅದರ ಜೊತೆಗೆ ಸಣ್ಣ ಮಕ್ಕಳಿಗೆ ಹಾರ್ಟ್ ಅಲ್ಲಿ ಹೋಲ್ ಇದ್ರ, ಇರೆಗ್ಯುಲರ್ ಹಾರ್ಟ್ ರೇಟ್ ಇದ್ರ, EP ಸ್ಟಡಿ, ಇವೆಲ್ಲ ಟ್ರೀಟ್ಮೆಂಟ್ ಅನ್ನ ನಾವು ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ಸ್ವಾಮೀಜಿಯವರ ನಿರಾಧಾರಣ ಆಧಾರ ಈ ಪ್ರಕಲ್ಪದಿಂದ ಅವ್ರದೊಂದು ಕನಸಿತ್ತು, ನಮ್ಮ ಹಾಸ್ಪಿಟಲ್ ವಿದೌಟ್ ಕ್ಯಾಶ್ ಕೌಂಟರ್ ಹೇಗ್ ಮಾಡೋದು. ಅದೇ ಉದ್ದೇಶದಿಂದ ನಾವು ಅವಿರತವಾಗಿ ಪರಿಶ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಫಸ್ಟ್ ಅಂತೇಳಿ ನಾವು ಜೂನ್ 30ರೊಳಗೆ ಕಾರ್ಡಿಯಾಕ್ ಡಿಪಾರ್ಟ್ಮೆಂಟ್ ಇಂದ ಅದೇ ಆಂಜಿಯೋಗ್ರಾಫಿ ಇರಲಿ, ಆಂಜಿಯೋಪ್ಲಾಸ್ಟಿ ಇರಲಿ, ಬೈಪಾಸ್ ಸರ್ಜರಿ ಇರಲಿ, ಈ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಡಿವೈಸ್ ಕ್ಲೋಸರ್ ಇರಲಿ ಅಥವಾ EP ಸ್ಟಡೀಸ್ ಇರಲಿ, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಪೇಷಂಟ್ಗಳಿಗೆ ಸಂಪೂರ್ಣವಾಗಿ ಉಚಿತ ಇಟ್ಟಿದೆ. ಈ ಸಂದರ್ಭದಲ್ಲಿ ರಾಜೇಂದ್ರ ಶಿಂದೆ, ವಿವೇಕ್ ಸಿದ್ದ, ಕುಮಾರ್ ಚೌಹಾಣ್, ಸತ್ಯಪ್ಪ ಬಾನೆ, ದಯಾಸಂದ್ ಡೋಂಗ್ರೆ, ಅಭಿಜಿತ್ ಚೌಗ್ಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.